ಟ್ರಿಡೆಂಟ್ ಅಂತೇಳಿ. ಸಕ್ಕತ್ತಾಗಿದೆ ವೆದರ್. ನಮ್ಮ ಅಜ್ಜಿ ಫೋಟೋ ನೋಡ್ಕೊಂಡು ನೋಡಿ ಮರೆತೆ ಜಗವ ಹಗಲು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನು ಕನ್ನಡ ವ್ಲಾಗ್ಸ್. ಇದು ಊಟಿಯ ಲಾಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಾವು ರೂಮಿಂದ ಚೆಕ್ಔಟ್ ಆಗಿಬಿಟ್ಟು ಇವಾಗ ಟಿಫನ್ಗೆ ಅಂತ ತಿಳಿದು ಬಂದಿವಿ. ಇವತ್ತಿನ ಫಸ್ಟ್ ಐಟಿನರಿ ಇರೋದು ನಮ್ಮ ಹತ್ರ ಟಾಯ್ ಟ್ರೈನು. ಫಸ್ಟ್ ಕೆಲಸ ಅದೇ ಇಟ್ಕೊಂಡಿದ್ದೀವಿ. ಫಸ್ಟು ಟಾಯ್ ಟ್ರೈನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅದಾದಮೇಲೆ ಹೊರಟ್ಬಿಡ್ಬೇಕಂತೇಳಿ. ಮತ್ತು ಬ್ಯಾಂಗ್ಳೂರು ರೀಚ್ ಆಗೋದು ಲೇಟ್ ಆದರೆ ತುಂಬ ಕಷ್ಟ ಆಗುತ್ತೆ, ಮತ್ತು ನಾಳೆ ಬೆಳಗ್ಗೆಗೆ ಅಂತೇಳಿ. ಸೊ ಇವಾಗ ಹಾಗೆ ಅಂದವೇ ನಿನ್ನೆ ನೈಟ್ ಎಲ್ಲಿ ಊಟ ಮಾಡಿದ್ವಲ್ಲ ಅಲ್ಲೇ ಊಟ ಮಾಡ್ಕೊಂಬಿಡೋಣ. ಊಟ ಚೆನ್ನಾಗಿತ್ತು. ಮತ್ತು ಬೇರೆ ಕಡೆ ಹೊಸ ಹೋಟೆಲ್ಗೆ ಹೋಗಿ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಮತ್ತೆ ರಿಸ್ಕ್ ಆಗುತ್ತಲ್ವ, ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು ಸರಿ ಆಯಿತು, ರಿಸ್ಕ್ ತೊಗೊಳ್ಳೋದೇ ಬೇಡ, ಅದೇ ಹೋಟೆಲ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಇವಾಗ ಬಂದಿದ್ದೀವಿ. ಕಾರ್ ಪಾರ್ಕಿಂಗ್ ಫಿಲ್ ಆಗಿತ್ತು ಅಂತೇಳಿ ಹಿಂದೆಗಡೆ ದೂರದಲ್ಲಿ ಕಾರ್ ಪಾರ್ಕಿಂಗಿಗೆ ಜಾಗ ಇತ್ತು, ಅಲ್ಲಿ ಮಾಡಿಸಿದ್ರು. ಸೊ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ನಡ್ಕೊಬರ್ತಾ ಇದ್ದೀವಿ. ಸೊ ಹಾಗೆ ವ್ಲಾಗ್ನ ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಆ ಹೋಟೆಲು ಟ್ರಿಡೆಂಟ್ ಅಂತೇಳಿ. ಇಲ್ಲಿ ರೂಮ್ಸ್ ಕೂಡ ಅವೈಲಬಲ್ ಇದೆಯಂತೆ, ಬಟ್ ನಮಗೆ ಗೊತ್ತಿರಲಿಲ್ಲ. ನಾವು ಹೇಗಿದ್ರು ಪ್ಯಾಕೇಜಲ್ಲಿ ಬುಕ್ ಮಾಡಿದ ಕಾರಣ ಟಿಫನ್ಗೆ ಅಂತೇಳಿ ಇವಾಗ ಇಲ್ಲೇ ಬಂದಿದ್ದೀವಿ. ಇಲ್ಲ, ಇಡ್ಲಿ ದೋಸೆ ನೈಟ್ ಅಷ್ಟು ಚೆನ್ನಾಗಿತ್ತು. ರೈಸು ನೈಟ್ ಚೆನ್ನಾಗಿತ್ತು, ಇಲ್ಲಿ ನೈಟ್ ತಿಂದಿದ್ದು, ಅದಕ್ಕೆ ಇಲ್ಲಿ ಬಂದಿದ್ದು ಇಷ್ಟು ಚೆನ್ನಾಗಿತ್ತು. ವೆದರ್ ಅಂತೂ ಸಕ್ಕತ್ತಾಗಿದೆ. ನನಗೆ ಬೇಕಾಗಿದ್ದು ಇದೇ ರೀತಿ ವೆದರು, ಅದೇ ಥರ ಇದೆ, ಚೆನ್ನಾಗಿದೆ. ಸೊ ನೋಡಲ್ಲಿ ಕೆಟ್ಟಿಗೆ ಹೋಗೋದು ನಾವು. ಹಾಂ, ಕೂನೂರ್ಗೆ ಹೋಗಲ್ಲ, ಇಲ್ಲಿಂದ ಕೆಟ್ಟಿಗೆ ಹೋಗ್ಬಿಟ್ಟು ಕೆಟ್ಟಿಂದ ರಿಟರ್ನ್ ಬರೋದು. ಇರ್ಬೇಕು ಮೇ ಬಿ. ಊಟಿ ಟ್ರೈನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರ್ ಮಾಡೋದು ಊಟಿಯಿಂದ ಕೂನೂರ್ವರೆಗೂ ಟ್ರಾವೆಲ್ ಮಾಡೋಕ್ಕೆ. ಸೊ ನಮಗೂ ಅದೇ ಆಸೆ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಟಿಕೆಟ್ ಅವೈಲಬಲ್ ಇಲ್ಲ ಅಂದಾಗ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಆದರೂ ನೋಡ್ಕೋಬೇಕಲ್ವಾ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೆ. ಇದು ಕೆಟ್ಟಿಗೆ. ಅದು ನಾನು ಹಿಂದಿನ ವ್ಲಾಗಲ್ಲೇ ಹೇಳ್ದಂಗೆನೇ ಇದು ಒನ್ ಸೈಡ್ ಇರಲ್ಲ, 2 ಸೈಡ್ ಇರುತ್ತೆ. ಸೊ ಕೂನೂರ್ಗೆ ಹೋಗೋದಾದರೆ ಯೂಶುವಲ್ ಡೇಸಲ್ಲಿ 1 ಸೈಡ್ ಅಷ್ಟೇ ಇರುತ್ತೆ. ಸೊ ಇವರೇ ರೌಂಡ್ ಟ್ರಿಪ್ ಥರ ಅರೇಂಜ್ ಮಾಡಿರೋ ಕಾರಣ ARTC ಅವರು. ಸೊ ನಾವು ಕೆಟ್ಟಿಗೆ ಹೋಗ್ಬಿಟ್ಟು ಕೆಟ್ಟಿಯಿಂದ ಮತ್ತೆ ರಿಟರ್ನ್ ಬರೋದಿರುತ್ತೆ. ಸೊ ಮಧ್ಯದಲ್ಲಿ ಒಂದೇನೋ ಸ್ಟಾಪ್ ಬರುತ್ತೆ ಅಷ್ಟೇ. ಸರಿ ಆಯಿತು, ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡ್ತಾ ಇರೋದಲ್ವ, ಸೊ ಚೆನ್ನಾಗಿರುತ್ತೆ, ನೋಡೋಣ ಅಂತೇಳಿ ಬಂದ್ವಿ. ಇನ್ನು ಎಲ್ಲರೂ ಅಷ್ಟೇ ಸೂಪರ್ ಎಕ್ಸೈಟ್ ಆಗಿದ್ರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಲೊಕೇಶನ್ ಆಗಿರ್ಬೋದು, ವ್ಯೂ ಆಗಿರ್ಬೋದು, ಎಕ್ಸ್ಪೆಷಲಿ ಸಖತ್ತಾಗಿತ್ತು. ಒಂಥರ ವೆದರ್ಗೆ ಅದಕ್ಕೂ ಚೆನ್ನಾಗಿತ್ತು ಒಂಥರ. ಕೂನೂರವ್ರದ ಅಲ್ಲ, ಈ ಬೇರೆ ಅನ್ಸುತ್ತೆ. ಇದು ಒಂದು ಸ್ಟಾಪ್ ಅಂತ. ಎಲ್ಲರೂ ವಿಂಡೋ ಸೈಡ್ ಬಂದು ಫೋಟೋ ತೆಗಿತಾ ಇದ್ವಿ. ಇನ್ನು ನನ್ನ ಮಗಳಿಗೆ ಈ ಥರ ತೆಗೆಸ್ಕೋಬೇಕಂತೇಳಿ ತುಂಬ ಆಸೆ ಆಗ್ತಾಯಿತ್ತು. ನಾವೆಲ್ಲ ತೆಗೆಸ್ಕೊಳ್ಳೋದು ನೋಡ್ಬಿಟ್ಟು ಅದಾದಮೇಲೆ ನಮಗೂ ಸ್ವಲ್ಪ ಭಯ ಅಂತ ಇರುತ್ತಲ್ವ. ಅವ್ರ ಅಪ್ಪ ಏನು ಮಾಡಿದ್ರು, ಟ್ರೈನ್ ಒಳಗಡೆಯಿಂದ ಅವಳ ಕಾಲನ್ನ ಮತ್ತು ಇನ್ನೊಂದು ಸೈಡ್ ಕೈನ ನೀಟಾಗಿ ಇಟ್ಕೊಂಡಿದ್ರು. ನೀನು ಬೆನ್ ಮಾಡಮ್ಮ, ನಾನು ಇಟ್ಕೊಳ್ತೀನಿ ಅಂತೇಳಿ. ಸೊ ಇನ್ನೊಂದು ಸೈಡಿಂದ ನಾನು ಫೋಟೋ ತೆಗಿತಾ ಇದ್ದೆ. ನನ್ನ ಮಗ ಅಂತೂ ಸ್ವಲ್ಪ ಎದ್ರುಕೊಂಡ. ಅವನು ಸ್ವಲ್ಪ ಕೈಯೆಲ್ಲ ಉದ್ದ ಇದೆ, ನನಗೆ ಗಿಡ ಟಚ್ ಆಗೋದ್ರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನನ್ನ ಮಗಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಇನ್ನು ಸ್ಟಾಪ್ ಬಂದ್ಬಿಟ್ಟು ಕೆಟ್ಟಿ, ಇದೇ ಫೈನಲ್ ಸ್ಟಾಪು. ಇಲ್ಲಿಂದ ಮತ್ತೆ ಯೂ ಟರ್ನ್ ತೊಗೊಂಡು ಗಾಡಿ ರಿಟರ್ನ್ ಹೋಗುತ್ತೆ. ಇಲ್ಲಿ ಒಂದು ಅರೌಂಡ್ 15 to 20 ಮಿನಿಟ್ಸ್ ಅಷ್ಟು ನಿಲ್ಲಿಸಿರ್ತಾರೆ. ಸೊ ಆ ಟೈಮಲ್ಲಿ ನಾವು ಫೋಟೋಸು ವಿಡಿಯೋಸ್ ಎಲ್ಲ ತೊಗೋಬೋದು. ಸೊ ಅದೇ ರೀತಿ ನಾವು ಕೂಡ ಒಂದಷ್ಟು ಫೋಟೋಸು ವಿಡಿಯೋಸು ಪೋಸಸ್ ಎಲ್ಲ ಕೊಟ್ಕೊಂಡು ತೊಗೊಂಡ್ವಿ. ಒಂಥರ ತುಂಬಾ ಚೆನ್ನಾಗಿತ್ತು. ನಮ್ಮ ಈ 2026ನ ಫಸ್ಟು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ಕೆಟ್ಟಿನಲ್ಲಿದ್ದೀವಿ. ಕೆಟ್ಟಿನಲ್ಲಿ ಇದು ರೌಂಡ್ ಟ್ರಿಪ್ಪಲ್ಲಿ ಲಾಸ್ಟ್ ರಾಟ್. ಇವಾಗ ಇಲ್ಲಿ ಎಂಜಿನ್ ಚೇಂಜ್ ಮಾಡ್ಕೊಡ್ತೀವಿ. ನಾವೇನು ಬಂದಿರ್ತೀವಲ್ವ ಟ್ರೈನು, ಅದೇ ಸೇಮ್ ಟ್ರೈನಲ್ಲೇ ಎಂಜಿನ್ ಚೇಂಜ್ ಮಾಡಿಕೊಂಡು ಮತ್ತೆ ನೆಕ್ಸ್ಟು ಇಲ್ಲಿಂದ ಮೂವ್ ಆಗುತ್ತೆ. ಸೊ 20 ಮಿನಿಟ್ಸ್
ಆಗುತ್ತೆ. ಹಾಗಾಗಿ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡಿದ್ದಾಯ್ತು. ಇವಾಗ ಹೋಗ್ತಾ ಅಂದವೇ ಏನಾದರೂ ತಿನ್ನೋಕ್ಕೆ ಅಂತೇಳಿ ಇದನ್ನು ತರಕ್ಕೆ ಹೋಗಿದ್ದಾರೆ, ಸ್ನ್ಯಾಕ್ಸ್ ಟೈಪ್ ಏನಾದರೂ. ಅಷ್ಟರಲ್ಲಿ ನಾವು ಇಲ್ಲಿ ಮಕ್ಕಳ ಜೊತೆ ಕುತ್ಕೊಂಡು ಮಗ ಸೀನರಿ ವ್ಯೂಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಆ್ಯಂಡ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅಮ್ಮ ಹೆಂಗಿತ್ತು? ಚೆನ್ನಾಗಿತ್ತು. ಡಿಡ್ ಯು ಎಂಜಾಯ್ ಇಟ್? ಸಕ್ಕದಾಗಿ ಬಂದಿದೆ. ನಾನು ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಹಾಗೆಯೇ ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ. ಸೊ 2 ಕಡೆ ಫಾಲೋ ಮಾಡಿರ್ತೀರ. ಸೊ ನಾವೊಂದು ಫೋಟೋ ತೆಗ್ಸೋದ್ರದ್ದನ್ನು ಪ್ಲ್ಯಾನು, ಅದರಿಂದಾಗಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿಕೊಂಡು ತೆಗೆಸ್ಕೊಳ್ತಾ ಇದ್ದೀವಿ. ಸೊ ಇವರು ಎಲ್ಲ ತೆಗೆಸ್ಕೊಳ್ತಾ ಇದ್ದಾರೆ, ಸೇಮ್ ಪ್ಲ್ಯಾನ್. ಸೊ ನೋಡ್ತಾ ಇರ್ಬೋದು, ಫುಲ್ಲು ಫಾಗಿ ಇದೆ. ಬಿಸಿಲಂತೂ ಸ್ವಲ್ಪನೂ ಇಲ್ಲ, ಫುಲ್ಲು ಫಾಗಿ ಇದೆ. ಇನ್ನು ನನ್ನ ಮಗಂಗಂತೂ ಈ ಸೂಪರ್ ಬೈಕ್ ಸೂಪರ್ ಕಾರ್ಸ್ ದೇ ಕ್ರೇಜ್ ಅಂದರೆ ಕ್ರೇಜ್ ಜಾಸ್ತಿ. ಸೊ ಇಲ್ಲೊಂದು ಕಾರ್ ಇದೆ, ಸೊ ಆ ಕಾರ್ನ ನೋಡೋಕೆ ಹೋಗ್ತಾ ಇದ್ದಾನೆ. ಸೊ ಅವನಿಗೆ ಕಾರ್ಗಳು ಬೈಕ್ಗಳು ಹೊಸದಾಗಿ ನೋಡಬೇಕು ಅಂದರೆ ಸಖತ್ತು ಕ್ರೇಜ್ ಜಾಸ್ತಿ. ನೋಡ್ತಾ ಇದ್ದಾನೆ. ಸೊ ಅಂದವೇ ಹೋಗ್ತಾ ಇದೊಂದು ಟೀ ಎಸ್ಟೇಟ್ ಕಾಣಿಸಿದೆ. ನಾವು ಅಲ್ಲಿ ಹೋಗಿ ವಾಪಸ್ ಬಂದಿದ್ವಿ. ಬಟ್ಟೆ ಕೊಡಿಸ್ತಾರೆ, ಇವಾಗ ಬಟ್ಟೆ ಹಾಕೋಬೇಕಿಲ್ಲ, ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೋಬೇಕು ಗೈಸ್. ಸಿಕ್ಕಾಪಟ್ಟೆ ಚಳಿ ಆಯ್ತಾ ಅದೇ. ಮಾಡಿಯಾ ದಾದಾ ಅನ್ಸೋರ ಚೇಚೆ ಫೋಟೋದನ್ನು ಮಾಡವರು ಬುಟ್ಟಿ ಬುಟ್ಟಿ ಮತ್ತೆ 2 ಫೋಟೋ ಹಾಕೋಣ ಮೇಡಮ್ದು. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನನ್ನ ಮಕ್ಕಳನ್ನ ಕಾರಲ್ಲೇ ಬಿಟ್ಟು ಬಂದಿದ್ವಿ. ಧನು ಫೋನ್ ಕೊಟ್ಬಿಟ್ಟು ನೆಟ್ವರ್ಕ್ ವರ್ಕ್ ಆಗಲ್ಲ, ಇಲ್ಲ ಅಂದರೆ ಯೂಟ್ಯೂಬ್ ನೋಡಿರ್ತಾ ಇದ್ರು, ನೆಟ್ವರ್ಕ್ ವರ್ಕ್ ಆಗ್ತಾ ಇಲ್ಲ. ಸೊ ಫೋಟೋಸ್ ತೋರಿಸಿದನು ತೋರಿಸು, ನಮ್ಮ ಅಜ್ಜಿ ಫೋಟೋ ನೋಡ್ಕೊಂಡು. ಸೊ 2 ಫೋಟೋ ಅಂದರೆ ಫೋಟೋಸ್ ತೆಗಿತಾರೆ, ಮಲ್ಟಿಪಲ್ ಫೋಟೋಸು. ನಮಗೆ ಯಾವ್ದು ಬೇಕೋ ನಾವು ಸೆಲೆಕ್ಟ್ ಮಾಡಬೇಕು. ನಾವು 2 ಸೆಲೆಕ್ಟ್ ಮಾಡಿದ್ವಿ. ಇನ್ನೊಂದು ಹಿಂಗಿರೋದು. ಸೊ ನೋಡಿ, ನಾವು ಅಲ್ಲಿ ಈ ಫೋಟೋಸ್ಗೋಸ್ಕರ ಈ ಪ್ಲಾಂಟೇಶನ್ಗೋಸ್ಕರ ಅಲ್ಲಿ ಮತ್ತೆ ನಮ್ಮ ರೂಮ್ ಕಡೆ ಹೋಗಿ ಮತ್ತೆ ರಿಟರ್ನ್ ಮೇಲೆ ಬಂದು ಓಡಾಡಿದ್ವಿ. ಸೊ ಫೈನಲಿ ಹಿಂಗೆ ಬಂತು. ನಾವು ಆ ರೋಡಲ್ಲಿ ಗೂಗಲ್ ಮ್ಯಾಪಲ್ಲಿ ಹೋಗಿದ್ದಿದ್ರೆ ಸಿಗ್ತಾ ಇರಲಿಲ್ಲ, ಬಟ್ ಪೊಲೀಸವರು ರೋಡ್ ಕ್ಲೋಸ್ ಇದೆ, ನೋ ಎಂಟ್ರಿ ಅಂತೇಳಿ ಈ ರೂಟಲ್ಲಿ ಕಳಿಸಿದ್ರು. ಆ್ಯಂಡ್ ನನ್ನ ಮಕ್ಳನ್ನ ತೋರಿಸ್ತೀನಿ ರೀ. ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಮಗ ಇನ್ನು ರಿಟರ್ನ್ ಬರುವಾಗ ಗೂಗಲಲ್ಲಿ ಯಾವುದು ತೋರಿಸುತ್ತೆ ಮ್ಯಾಪು, ಆ ರೂಟಲ್ಲಿ ಕಳಿಸಲ್ಲ. ಪೊಲೀಸ್ನವರು ಬೇರೆ ಡೈರೆಕ್ಷನಲ್ಲಿ ಕಳಿಸ್ತಾರೆ, ನೀಲಗಿರಿ ಸೈಡಿಂದ. ಸೊ ಆ ರೂಟಲ್ಲಿ ಬಂದರೆ ಮಾತ್ರ ನಮಗೆ ಈ ಟೀ ಪ್ಲ್ಯಾಂಟೇಷನ್ ಸಿಗುತ್ತೆ. ಅದಕ್ಕೆ ಮುಂಚೆ ಊಟಿಲಿ ಸಿಟಿ ಸೈಡಲ್ಲೇ ನಾವು ಗೂಗಲ್ ಸರ್ಚ್ ಮಾಡಿದ್ವಿ, ಈ ಥರ ಟೀ ಪ್ಲ್ಯಾಂಟೇಷನ್ ಫಾರ್ ಫೋಟೋಗ್ರಫಿ ಅಂತೇಳಿ. ಜಸ್ಟ್ ಯಾವುದೋ ಒಂದು ರ್ಯಾಂಡಮ್ ಪ್ಲೇಸ್ ತೋರಿಸ್ತು, ಬಟ್ ಅಲ್ಲಿ ಯಾವುದೇ ರೀತಿ ಟೀ ಎಸ್ಟೇಟ್ ಆಗಿರ್ಬೋದು ಅಥವಾ ಫೋಟೋ ಸೆಷನ್ ಆಗಿರ್ಬೋದು ಮಾಡೋ ಅಂಥದ್ದು ಯಾವುದು ಪ್ಲೇಸ್ ಇರಲಿಲ್ಲ. ಸೊ ಸುಮ್ಮನೆ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ. ಆನ್ ದ ವೇ ಬರ್ತಾ ಟೀ ಪ್ಲ್ಯಾಂಟೇಷನ್ ಸಿಕ್ತು. ಸೊ ಹಾಗೆ ಪಿಕ್ಚರ್ಸ್ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನನ್ನ ಮಕ್ಕಳು ಬರಲ್ಲ ಅಂತ ಹೇಳಿದ್ರು, ಸರಿ ಆಯಿತು. ಮತ್ತು ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಪರವಾಗಿಲ್ಲ, ಅವರು ಕಾರಲ್ಲೇ ಇರಲಿ ಅಂತೇಳಿ ಕಾರಲ್ಲಿ ಬಿಟ್ಬಿಟ್ಟು ಹೋಗಿದ್ವಿ. ಸೊ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ವಿ. ಇದು ರೋಡು ಸ್ವಲ್ಪ ಅಷ್ಟಕ್ಕಷ್ಟೇ ಸ್ವಲ್ಪ ಗುಂಡಿ ಥರ ಎಲ್ಲ ಇತ್ತು. ಮತ್ತು ಈ ರೋಡಲ್ಲಿ ಹಳೇದು ಒಂದಷ್ಟು ಏಜ್ ಆಗಿರೋಂಥ ದೊಡ್ಡ ದೊಡ್ಡ ನೀಲಗಿರಿ ಮರಗಳನ್ನೆಲ್ಲ ನೋಡೋಕ್ಕೆ ಸಿಕ್ತು. ಸರಿ ಅಂದ್ಬಿಟ್ಟು ನಾವು ಹೆಂಗಿದ್ರು ಊಟಿ ಔಟ್ಸ್ಕಟ್ಸಲ್ಲಿ ಬಂದಿದ್ದ ಕಾರಣ ನಮಗೆ ಚಾಕ್ಲೇಟ್ ತೊಗೊಳಕ್ಕೆ ಎಲ್ಲೂ ಆಗಲಿಲ್ಲ, ಊಟಿ ಚಾಕ್ಲೇಟ್ನ. ಸರಿ ಆಯಿತು, ಇಲ್ಲಿ ತೊಗೊಳ್ಳೋಣ ಅಂತೇಳಿ ಇವಾಗ ನಾವು ನೀಲಗಿರಿ ಡಿಸ್ಟಿಕಲ್ಲಿ ಸ್ಟಾಪ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಮತ್ತು ಸ್ಪೈಸಸ್ಸು ಅಷ್ಟೇ, ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾಯಿತ್ತು. ಏಲಕ್ಕಿ ತೊಗೊಂಡ್ವಿ, ಸಕ್ಕತ್ತಾಯಿತು. ಆ ಸ್ಮೆಲ್ ನೋಡಿ ನನಗೆ ಏಲಕ್ಕಿನ ತೊಗೋಬೇಕು ಅನ್ನಿಸ್ತು.
ಇನ್ನು ಒಂದಷ್ಟು ಚಾಕ್ಲೇಟ್ಸು ಮತ್ತು ತಿಂಡಿಗಳು ಎಲ್ಲನೂ ತೊಗೊಂಡ್ವಿ ಇಲ್ಲಿ. ಬ್ಯಾಂಗ್ಳೂರ್ ಟು ಊಟಿ ಹೋಗುವಾಗ ನಮಗೆ ಆನೆಗಳು ಕಾಣಿಸ್ಲಿಲ್ಲ, ಎಲ್ಲೋ ಒಂದೇನೋ ಅದು ನನ್ನ ಮಗ ಹಿಂದಿನಿಂದ ನೋಡಿದ್ದು. ಸೊ ಇವಾಗ ಊಟಿಯಿಂದ ಬ್ಯಾಂಗ್ಳೂರ್ ರಿಟರ್ನ್ ಹೋಗುವಾಗ ಆನೆಗಳು ತುಂಬಾ ಕಾಣಿಸ್ತಾ ಇದ್ದಾವೆ. ನೋಡ್ತಾ ಇರ್ಬೋದು, ಒಂದು ಗುಂಪಲ್ಲಿ 3-4 ಆನೆಗಳೆಲ್ಲ ಇದ್ವು. ಕೆಲವೊಂದಂತೂ ಸ್ವಲ್ಪ ಹತ್ರ ಸ್ವಲ್ಪ ದೂರ ಆ ಥರ ಎಲ್ಲ ಇದ್ವು. ರೆಸ್ಟೋರೆಂಟ್ ಆದ್ಮೇಲೆ ಇವಾಗ ಸ್ಟ್ರೈಟ್ ಇವಾಗ ಕರ್ನಾಟಕಕ್ಕೆ ಹೋಯ್ತಾ ಇದೀವಿ. ಇದಾಯ್ತಲ್ಲಪ್ಪ, ಇವಾಗ ಇದಾಯ್ತಲ್ಲ, ಇದು ನಮ್ಗೆ ಬಾರ್ಡರ್ ಇದಂಗೆ. ಆ ಕಡೆ ತಮಿಳ್ನಾಡೂರ್ ಇದ್ರು, ಇವಾಗ ಅಲ್ಲಿ ನೋಡಿ ಡಾಟ್ ಐತ್ ನೋಡು, ಅದು ಬಾರ್ಡರ್. ಇವಾಗ ನೋಡಲ್ಲಿ ಡಾಟ್ ತೋರಿಸ್ತಾರ ನೋಡು, ಅದು ಬಾರ್ಡರ್ ಆಯ್ತಾ. ಇವಾಗ ಇದು ಕರೆಕ್ಟ್ ಎಕ್ಸಾಕ್ಟ್ ಬಾರ್ಡರ್ ಮಾಡ್ಕೊಂಡವ್ರೆ. ಇದು ತಮಿಳ್ನಾಡು ಬಾರ್ಡ್ರು. ನೋಡಿ ಇಲ್ಲಿ ಹಾಕೋರು ನೋಡು, ತಮಿಳ್ನಾಡು ಮುಗೀತಿಲ್ಲಿ, ಮೈಸೂರಿನ 83 ಕಿಲೋಮೀಟರ್. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್. ಇದು ಐತೆ ನೋಡು ದುರ್ಗೆ. ಈ ಇಬ್ಬರು ಮಕ್ಕಳಿರೋ ಮನೇಲಂತೂ ಒಂಥರ ಜಲಸಿ ಅಂತ ಹೇಳ್ಬೋದು. ನಾನೇನಾದರೂ ನನ್ನ ಮಗನ ಜಾಸ್ತಿ ಮಾತಾಡ್ತಾ ಇದ್ದರೆ ನನ್ನ ಮಗಳು ಬೇಕು ಅಂತೇಳಿ ಇಂಟರ್ಫಿಯರ್ ಆಗ್ತಾ ಇರ್ತಾಳೆ, ಸುಮ್ಮನೆ ಏನೇನೋ ಮಾತಾಡ್ತಾ ಇರ್ತಾಳೆ. ಅದೇ ಅವಳ ಹತ್ರ ಏನಾದರೂ ಜಾಸ್ತಿ ಮಾತಾಡ್ತಾ ಇದ್ದರೆ ಇವ್ನು ಏನಾದರೂ ಮಾತಾಡಿಸ್ತಾ ಬರ್ತಾನೆ, ಈ ಥರ ಆಗ್ತಾ ಇರುತ್ತೆ. ಸೊ ನಿಮ್ಮ ಮನೇಲೂ ಇದೇ ರೀತಿನೇ ಐ ಥಿಂಕ್ ಆಲ್ಮೋಸ್ಟ್ 2 ಮಕ್ಕಳಿರೋ ಎಲ್ಲ ಮನೇಲೂ ಕಾಮನ್ ಫ್ಯಾಕ್ಟ್ ಆಗೋಗಿದೆ ಅದು. ಸಫಾರಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಅಲ್ಲಿ ಬಂಡೀಪುರದಲ್ಲಿ ಕೇಳಿದ್ವಿ. ಬಂಡೀಪುರದಲ್ಲಿ ಸಫಾರಿ ಕ್ಲೋಸ್ ಆಗಿದೆ ಅಂತ ಹೇಳಿದರು ನಾವು ಹೋಗಿದ್ದ ಟೈಮಲ್ಲಿ. ಇವಾಗ ಓಪನ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ನಾವು ಹೋಗಿ ಇದ್ದಾಗ ಜಾನ್ 26 ನಾವು ಹೋಗಿದ್ದು. ಸೊ ಆ ಟೈಮಲ್ಲಿ ಅಲ್ಲಿ ಬಂಡೀಪುರದಲ್ಲಿ ಸಫಾರಿ ಕ್ಲೋಸ್ ಇತ್ತು. ಸೊ ಯಾವಾಗಾದರೂ ಒಂದು ಸಲ ಪ್ಲ್ಯಾನ್ ಮಾಡಿಕೊಂಡು ಸಫಾರಿ ಕೂಡ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು. ಏಕೆಂದರೆ ಅವರು ಇಲ್ಲಿ ಇಲ್ಲೊಂದು ಪ್ರಾಣಿಗಳು ನೋಡಿದಾಗೇ ಸ್ವಲ್ಪ ಎಕ್ಸೈಟಾಗಿ ಅದು ಯಾಕೆ ಆ ಥರ ಈ ಥರ ಪ್ರತಿಯೊಂದೂ ಎಕ್ಸೈಟಾಗಿ ನೋಡ್ತಾಯಿದ್ರು. ಸೊ ಮಕ್ಳಿಗೂ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನಮಗೂ ಅಷ್ಟೇ ಮಕ್ಳಿಗೆ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತೇಳಿ ತುಂಬ ಆಸೆ ಇದೆ. ನೋಡೋಣ ಯಾವಾಗುತ್ತೆ ಆವಾಗ ಸಫಾರಿಗೆ ಕರ್ಕೊಂಡೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ನಾವು ಕೂಡ ರಿಟರ್ನ್ ಮನೆ ಕಡೆ ಬಂದ್ವಿ. ಸೊ ಆನ್ ದ ವೇ ಅಲ್ಲೇ ಕನಕಪುರ ಹತ್ರ ಊಟ ಮುಗಿಸ್ಕೊಂಡು ನಾವು ಮನೆ ರೀಚ್ ಆದಾಗ ಆಲ್ಮೋಸ್ಟು 11:30 ಆಗಿತ್ತು. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಊಟಿ ಸೀರೀಸ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವೇನಾದರೂ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.